ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶವಹುತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಚಾರ ತೆಗೆದುಕೊಂಡು ಸರ್ಕಾರ SITನ ಸ್ಥಾಪನೆ ಮಾಡಿತ್ತು. ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ನೇತ್ರಾವತಿ ನದಿ ತೀರದಲ್ಲಿನ ಶವಹುತೀಟ ಆರೋಪ ಕೇಸ್. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. SITನ ಪ್ರಚಾರಕ್ಕೋಸ್ಕರ ಮಾಡಿದ್ದು ಕಾಂಗ್ರೆಸ್. ತನಿಖೆ ಜೊತೆಗೆ ಕ್ಷೇತ್ರದ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರ ಆಗಿತ್ತು. ಈ ಬಗ್ಗೆ ಸದನದಲ್ಲಿ CM ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡಿದ್ದೆ. CM ರಾಜ್ಯ ಸರ್ಕಾರ SIT ತನಿಖೆ ಮಾಡಲ್ಲ ಅಂತ ಹೇಳಿದ್ರು, ಆರಂಭದಲ್ಲಿ ಹೇಳಿದ್ರು. ಬಳಿಕ ಏಕಾಏಕಿ SIT ರಚನೆ ಮಾಡ್ತೀವಿ ಅಂತ ಹೇಳಿಬಿಟ್ರು. CMಗೆ ಒತ್ತಡ ಹಾಕಿದ್ದು ಯಾರು ಅನ್ನೋದು ಗೊತ್ತಾಗಬೇಕು. ಬೆಂಗಳೂರಿನಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಸಿದ್ದರಾಮಯ್ಯನವರು ಆರಂಭದಲ್ಲಿ SIT ಕೊಡೋಕ್ಕಾಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಒತ್ತಾಯಗಳು ಜಾಸ್ತಿ ಆಯಿತು. ಈಗ ಕೆಲವು ಪ್ರಗತಿಪರರು ಬಂದರು, ಮತ್ತು ವಕೀಲರು, ಜೊತೆಗೆ ಜನಾಕ್ರೋಶ ಹಾಗೆ ಇತ್ತು ರೀ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಚರ್ಚೆಗಳಾಗ್ತಾ ಇತ್ತು ಅಂತ ಹೇಳಿದ್ರೆ, ಸರ್ಕಾರ ಯಾಕೆ ದಿಟ್ಟತನ ತೋರ್ತಾ ಇಲ್ಲ ಅಂಥೇಳಿ ಸಹಜವಾಗೇ ಒತ್ತಾಯ ಇತ್ತು. ಆ ಒತ್ತಾಯಕ್ಕೆ ಮಣಿದು ಸಿದ್ದರಾಮಯ್ಯನವರು SITಗೆ ಕೊಟ್ಟರು. ಅದೇನೇ ಇರಲಿ, ಸತ್ಯನೋ ಸುಳ್ಳೋ, ಅಲ್ಲಿ ಶವಗಳಿದಾವೋ ಇಲ್ವೋ, ತನಿಖೆ ಆಗಬೇಕು ಅನ್ನೋದನ್ನು ಅವರು SIT ಮೂಲಕ ಅದು ಪ್ರೂವ್ ಆಗಲಿ ಅಂತ ಅದಕ್ಕೆ ಜವಾಬ್ದಾರಿನ ಕೊಟ್ಟರು. ಬಟ್ ಈಗ ವಿಜೇಂದ್ರ ಅವರು ಆ ಒತ್ತಡವನ್ನು ಹಾಕಿದ್ದು ಯಾರು ಅನ್ನೋದು ಸಿದ್ದರಾಮಯ್ಯನವರು ಹೇಳಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಯಾಕೆ ಅವತ್ತು ರಾಜ್ಯ ಸರ್ಕಾರ ಅಪಪ್ರಚಾರ ಏನು ನಡೀತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ, ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಅಂದರೆ ರಾಜ್ಯ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಚ್ಛೆನೇ ಇರಲಿಲ್ವೋ, ಅಥವಾ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಅನ್ನೋದನ್ನ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ತಮ್ಮ ಅವರ ಉತ್ತರದಲ್ಲಿ ನೀಡಬೇಕಾಗ್ತದೆ. ಮಾನ್ಯ DK ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪ ಮಾಡಿದ್ದಾರೆ, ರಾಜಕಾರಣ ಮಾಡ್ತೇವೆ ಬಿಜೆಪಿಯವರು ಅಂತೇಳಿ. ಮಾನ್ಯ DK ಶಿವಕುಮಾರ್ ಅವರೇ, ತಾವೇ ಹೇಳಿಕೆಯನ್ನು ನೀಡಿದ್ದೀರಿ, ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂತೇಳಿ. ಇನ್ನೂ ಯಾವಾಗ ಸಮಯ ಬರಬೇಕು ನಿಮ್ಗೆ? ಹಾಗಾದ್ರೆ ರಾಜ್ಯದ ಜನ ಕೋಟಿ ಕೋಟಿ ಭಕ್ತಾದಿಗಳು ಇವತ್ತು ಆತಂಕದಲ್ಲಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ, ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ ಪಾಪ ಜನ ನಿದ್ದೆ ಮಾಡ್ತಾ ಇಲ್ಲ, ಆತಂಕದಲ್ಲಿದ್ದಾರೆ ಭಕ್ತರು. ಅದು ಇನ್ನೂ ಕೂಡ ಪಾಪ DK ಶಿವಕುಮಾರ್ ಅವರಿಗೆ ಸಮಯ ಬಂದಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮಾನ್ಯ ಗೃಹ ಸಚಿವರು ಮಧ್ಯಂತರ ವರದಿಯನ್ನು ಕೂಡ ನಾವೇನು ಆಗ್ರಹವನ್ನು ಮಾಡಿದ್ದೇವೆ, ಮಧ್ಯಂತರ ವರದಿಯನ್ನು ಕೂಡ ಒಳಗೊಂಡಂತೆ ಧರ್ಮಸ್ಥಳದ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ನೀಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾವು ಇದ್ದೇವೆ, BJP ಹಾಗೂ JDS ಪಕ್ಷಗಳು. ನೋಡೋಣ ಸದನದಲ್ಲಿ ಏನು ಉತ್ತರವನ್ನು ನೀಡ್ತಾರೆ ಅಂತೇಳಿ. ಯಾಕೆ ಹೊತ್ತು ರಾಜ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಆರಂಭದಲ್ಲಿ ಇಷ್ಟೊಂದು ರಾಜಕೀಯ ಜಟಾಪಟಿಗಳು ಕಾಣಿಸ್ಲಿಲ್ಲ. SIT ಆಯಿತು, ತನಿಖೆ ಕೂಡ ಸರಾಗವಾಗಿ ನಡೀತಾ ಇತ್ತು. ಈಗ ಅಂತಿಮ ಘಟ್ಟಕ್ಕೇನು ಬಂದಿದೆ, ಆ ಟೈಮ್ನಲ್ಲೇ ಈ ರಾಜಕೀಯ ಒಂದು ಜಟಾಪಟಿ ತೀವ್ರತೆಯನ್ನು ಪಡೆದುಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಕ್ರೆಡಿಟ್ ಪಡೆದುಕೊಳ್ಳೋಕೆ ಈ ರೀತಿಯಾದಂತಹ ಒಂದು ಸ್ಪರ್ಧೆ ನಡೀತಾ ಇರ್ಬೋದು ಅಂತ ಎರಡೂ ಪಕ್ಷಗಳ ಮಧ್ಯೆ. ಪ್ರಭು, ಸಹಜವಾಗಿ ಧರ್ಮಸ್ಥಳ ಈ ಶವ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಹಿಂದೆ ಕೂಡ ಹಿಂದೆ ಈ ಪ್ರಕರಣ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಯಾರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಸರ್ಕಾರ ಕೂಡ ಆಗ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಯಾವಾಗ ಕೆಲವು ಸಂಘಟನೆಗಳು ಇಲ್ಲಿ ಈ ರೀತಿಯಾದಂಥ ಅಕ್ರಮ ಆಗಿದೆ, ನೂರಾರು ಶವಗಳನ್ನು ಹೂಳಲಾಗಿದೆ ಅನ್ನುವಂತಹ ಆರೋಪಗಳನ್ನು ಮಾಡಿದ್ರು, ಸರ್ಕಾರದ ಮೇಲೆ ಒತ್ತಡವನ್ನು ತಂದರು. ಆ ಸಂದರ್ಭದಲ್ಲಿ ಸರ್ಕಾರ SITಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ದೂರುದಾರ ವ್ಯಕ್ತಿಯೊಬ್ಬ ತಲೆಬುರುಡಿಯನ್ನು ಇಟ್ಕೊಂಡು ಬಂದು ನಾನು ಶವಗಳನ್ನು ಊತು ಹಾಕಿದ್ದೇನೆ ಅಂತ ಹೇಳಿದ್ರೆ ಆಗ ಯಾರು ಕೂಡ ಕೈಕಟ್ಟು ಕೂರೋದಕ್ಕೆ ಸಾಧ್ಯ ಇಲ್ಲ.
ಕೋರ್ಟ್ ಒಂದು ಆದೇಶದ ಮೇರೆಗೆ ನಾವು SITಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರ ಕೂಡ ಹೇಳ್ತಾ ಇದೆ. ಸರ್ಕಾರ SIT ಮಾಡಿದ ನಂತರ ನಿರಂತರವಾಗಿ ಈಗ ತನಿಖೆ ಆಗ್ತಾ ಇದೆ, ವಿಚಾರಣೆಗಳು ನಡೀತಾ ಇದೆ. ಮತ್ತು ಎಲ್ಲೆಲ್ಲಿ ಶವಗಳನ್ನು ಊತಿಟ್ಟಿದ್ದೆ ಅಂತೇಳಿ ವ್ಯಕ್ತಿ ದೂರದಾರ ತೋರಿಸ್ತಿದ್ದ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಭೂಮಿಯನ್ನು ಅಗೆದು ಏನು ಸಿಗುತ್ತೆ, ಕುರುಹುಗಳೇನಾದರೂ ಸಿಕ್ಕಿದೆಯಾ ಅನ್ನುವಂಥದ್ದನ್ನು ತಲಾಶ್ ಮಾಡಿದೆ SIT. ಸೊ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಅಧಿಕೃತವಾಗಿ ಸಲ್ಲಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಈಗ ಸದನ ನಡೀತಾ ಇರೋದ್ರಿಂದ ಸದನದಲ್ಲಿ ಪ್ರತಿಪಕ್ಷಗಳು ಮತ್ತು ಸರ್ಕಾರದ ನಡುವೆ ಈ ವಿಚಾರದಲ್ಲಿ ಸಾಕಷ್ಟು ವಾಕ್ಸಮರಗಳು ಕೂಡ ನಡೀತಾ ಇದೆ. ಸರ್ಕಾರ ಏಕಾಏಕಿ ಈ ಒಂದು SITಯನ್ನು ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆಗಳನ್ನು ಇವತ್ತು BJP ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ದೂರಿನ ವಿಚಾರದಲ್ಲಿ ಅನಾಮಧೇಯ ವ್ಯಕ್ತಿ ಯಾವ ರೀತಿಯಾಗಿ ಕಾಣಿಸ್ಕೊಂಡ, ಅವನು ಎಲ್ಲಿಂದ ಬಂದ, ಮತ್ತು ಅವನ ಮೂಲ ಎಲ್ಲಿ, ಅವನ ಹಿಂದಿರುವಂಥವ್ರು ಯಾರು, ಅವನಿಗೆ ಹಣಕಾಸು ಎಲ್ಲಿಂದ ಬರುತ್ತೆ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ BJP ನಾಯಕರು ಸದನದಲ್ಲಿ ಹಾಕಿದರು. ತದನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನು ಹಿಂದೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ರು, ಅವರು ಕೂಡ ಇದರಲ್ಲಿ ಅವರ ಪಾತ್ರ ಏನಿದೆ, ಅವರ ಹಿಂದೆ ಇರುವಂಥವ್ರು ಯಾರು, ಜೊತೆಗೆ ಮುಖ್ಯಮಂತ್ರಿಗಳನ್ನು ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಬಹಿರಂಗವಾಗಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಈಗ BJP ನಾಯಕರು ಕೂಡ ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸದನದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಹಿಂದೆ 2 ದಿನ ಚರ್ಚೆ ಈಗಾಗಲೇ ಮುಗಿದಿದೆ. ಸೊ ಇವತ್ತು ಅದಕ್ಕೆ ಉತ್ತರವನ್ನು ಪರಮೇಶ್ವರ್ ಅವರು ಕೊಡುವಂಥ ಸಂದರ್ಭದಲ್ಲಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೆ ಲಾಯರ್ ಜಗದೀಶ್ ಅವರ ವಿಚಾರಗಳನ್ನು ಇಲ್ಲಿ ಸದನದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಪ್ರಸ್ತಾಪವನ್ನು ಮಾಡ್ತಾರೆ, SR ವಿಶ್ವನಾಥ್ ಅವರು ಪ್ರಸ್ತಾಪ ಮಾಡ್ತಾರೆ, ಸುನೀಲ್ ಕುಮಾರ್ ಕೂಡ ಇದಕ್ಕೆ ಧ್ವನಿಯನ್ನು ಎತ್ತುತ್ತಾರೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅವನು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಕೂಡಲೇ ಅವನನ್ನು ಬಂಧಿಸಬೇಕು, ಜೊತೆಗೆ ಜಗದೀಶ್ ಅವರ ವಿರುದ್ಧ ಹಕ್ಕುಚ್ಯುತಿಯನ್ನು ಮಂಡಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಆ ನಂತರದಲ್ಲಿ ಸರ್ಕಾರ ಸೈಲೆಂಟ್ ಆಗಿರುವಂಥದ್ದು ಯಾಕೆ, ಈ ವಿಚಾರದಲ್ಲಿ ಯಾವುದೇ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ, ಆ ದೂರದಾರ ವ್ಯಕ್ತಿಯನ್ನು ಯಾಕೆ ತನಿಖೆಗೆ ಒಳಪಡಿಸ್ತಾ ಇಲ್ಲ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ನಾವು ಸುಮ್ಮನೆ ಇಲ್ಲ, ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ, ನಾವು ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತೇನೆ ಅಂತೇಳಿ ಪರಮೇಶ್ವರ್ ಅವರು ಕೂಡ ಬೆಳಗ್ಗೆ ಹೇಳಿದ್ದಾರೆ. ಹಾಗಾಗಿ ಈಗ ಭೋಜನದ ನಂತರ ಏನು ಕಲಾಪ ಪ್ರಾರಂಭವಾಗತ್ತೆ, ಪ್ರಾರಂಭದ ಸಂದರ್ಭದಲ್ಲೇ ಪರಮೇಶ್ವರ್ ಅವರು ಆ ಚರ್ಚೆಯಾದಂಥ ವಿಚಾರಗಳಿಗೆ ಇವತ್ತು ವರದಿಯನ್ನು ಕೊಡಲಿದ್ದಾರೆ. ಬೆಳಗ್ಗೆ ಕೂಡ ಪರಮೇಶ್ವರ್ ಮುಖ್ಯಮಂತ್ರಿಗಳು ಹಾಗೆ DCM 3 ಜನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದರು. ಸದನದಲ್ಲಿ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಇಲ್ಲಿ ಅವರಿಗೆ SITಯಿಂದ ಸಿಕ್ಕಿರುವಂತಹ ಮಾಹಿತಿಗಳೇನು, ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಸದನದ ಒಳಗಡೆ SIT ಕೊಟ್ಟಿರುವಂತಹ ಮಾಹಿತಿಗಳನ್ನು ಆಧರಿಸಿ ಪರಮೇಶ್ವರ್ ಅವರು ಕೂಡ ಇನ್ನೇನು ಸದನ ಪ್ರಾರಂಭ ಆಗ್ತಿದ್ದಾಗೆ ಉತ್ತರವನ್ನು ಕೊಡಲಿದ್ದಾರೆ. ಈಗ ಪ್ರಣಬ್ ಮೊಹಂತಿ ಅವರು ಕೂಡ ಇವತ್ತು ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದರು, ಕೆಲವು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ, ಮತ್ತು ಅಪ್ಡೇಟೆಡ್ ಏನಿತ್ತು ಆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸದನದಲ್ಲಿ ಪರಮೇಶ್ವರ್ ಅವರ ಉತ್ತರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬಹುದು, ಮತ್ತು DCM DK ಶಿವಕುಮಾರ್ ಈಗಾಗಲೇ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಪರ ವಿರೋಧ ಹೇಳಿಕೆಗಳು ಕೂಡ ಅದರ ಅಭಿಪ್ರಾಯದ ಮೇಲೆ ಶುರುವಾಗಿದೆ. ಸೊ ಹಾಗಾಗಿ ಪರಮೇಶ್ವರ್ ಅವರ ಉತ್ತರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅವರ ಉತ್ತರದಲ್ಲಿ ಏನಿರುತ್ತೆ, SIT ಇಲ್ಲಿಯವರೆಗೆ ನಡೆಸಿರುವಂತಹ ತನಿಖೆಯ ಅಂಶಗಳೇನು, ಮತ್ತು ಯಾರ ಮೇಲೆ ಆರೋಪಗಳನ್ನು ಮಾಡುತ್ತೆ, ಯಾವ್ಯಾವ ಸತ್ಯಾಂಶಗಳು ಸಿಗುತ್ತೆ ಅನ್ನುವಂಥದ್ದು ಅವರ ಉತ್ತರದಲ್ಲಿ ಸಿಗುತ್ತೆ. ಹಾಗಾಗಿ ಪರಮೇಶ್ವರ್ ಅವರ ಉತ್ತರದವರೆಗೆ ಕಾಯಬೇಕಾಗತ್ತೆ ಪ್ರಭು. ಅಂದರೆ ಶಿವಕುಮಾರ್, ಈಗ ಸರ್ಕಾರ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಈಗ BJP ಒತ್ತಾಯವನ್ನು ಮಾಡ್ತಾ ಇದೆ, ದೂರುದಾರನ ವಿಚಾರಣೆ ಮಾಡ್ತಿಲ್ಲ, ತಿಮುರೋಡಿ ಕೆಲವೊಂದಿಷ್ಟು ಜನರ ಅವ್ರ ಹೆಸರು ಹೇಳ್ತಾ ಇದ್ದಾರಲ್ವಾ, ಹಾಗಾಗಿನೇ ಇಲ್ಲಿ ಒಂದು ಸೈಡ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸುವಂಥ ನಿರ್ಧಾರಕ್ಕೇನಾದರೂ ಬರುತ್ತಾ? ಯಾಕಂದರೆ ಪೊಲಿಟಿಕಲಿ BJP ಡ್ಯಾಮೇಜ್ ಮಾಡುವಂಥ ಪ್ರಯತ್ನಗಳನ್ನೆಲ್ಲವನ್ನೂ ಕೂಡ ಇಲ್ಲಿ ಮಾಡ್ತಾ ಇರ್ಬೋದು ಅಂತ. ಸಹಜವಾಗಿ ಪ್ರಭು, ಯಾಕೆಂದರೆ ಹಿಂದೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಇದಾಗಲೇ ಹೇಳಲಾಗಿದೆ, ಯಾವಾಗ ಒತ್ತಡಗಳು ಹೆಚ್ಚಾಯಿತು ಆ ಸಂದರ್ಭದಲ್ಲಿ SIT ತನಿಖೆಯನ್ನು ಮಾಡುತ್ತೆ. ಸರ್ಕಾರದ ಇಲ್ಲಿ ಒಂದು ದೃಷ್ಟಿ ಇದೆ, ಅಂದರೆ SIT ತನಿಖೆಯನ್ನು ಮಾಡೋದ್ರಿಂದ ಅದರ ಹಿಂದಿರುವಂತಹ ಸತ್ಯಾಂಶಗಳು ಏನಿದೆ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಒಂದು ವೇಳೆ ಏನಾದರೂ ಆ ಥರ ಇನ್ಸಿಡೆಂಟ್ಗಳಾಗಿದೆಯಾ, ಈ ಗುಂಡಿಯನ್ನು ತೆಗೆದಂಥ ಸಂದರ್ಭದಲ್ಲಿ ಏನಾದರೂ ಅಂತಹ ಅವಶೇಷಗಳು ಸಿಗುತ್ತಾ, ಕುರುಹುಗಳು ಸಿಗುತ್ತಾ, ಸಿಕ್ಕರೆ ಏನಾಗಬಹುದು, ಜೊತೆಗೆ ಆ ತನಿಖೆ ಇಲ್ಲೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೆ ಹೋದರೆ ಆಗ ಕ್ಷೇತ್ರಕ್ಕೆ ಅಂಟಿರುವಂತಹ ಆರೋಪಗಳು ಏನು ಕಳಂಕ ಬರ್ತಾ ಇದೆ ಆ ಕಳಂಕ ಕೂಡ ಮರೆಯಾಗುತ್ತೆ ಅನ್ನುವಂಥ ದೃಷ್ಟಿ ಸರ್ಕಾರದ ಮುಂದಿತ್ತು. ಹಾಗಾಗಿನೇ SIT ತನಿಖೆಗೆ ಕೊಡಲಾಯಿತು. ಇದೀಗ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ತಳುಕು ಹಾಕ್ಕೊಳ್ತಾ ಇದೆ. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನು ಆರೋಪಗಳನ್ನು ಮಾಡ್ತಾ ಇದ್ರು, ಅವರ ಹಿಂದೆ ಏನೆಲ್ಲ ಅಂಶಗಳಿದೆ,
ಮತ್ತು ಅವರು ವಾಸ್ತವವಾಗಿ ಸತ್ಯಾಂಶ ಹೊರಗಡೆ ಬರಲಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರಾ ಅಥವಾ ಹಣಕ್ಕಾಗಿ ಏನಾದರೂ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರಾ? ಈ ರೀತಿಯಾದಂಥ ಆರೋಪಗಳು ಕೂಡ ಈಗಾಗಲೇ ಶುರುವಾಗಿದೆ. ಜೊತೆಗೆ ದೂರುದಾರ ಎಲ್ಲಿದ್ದ, ಇಲ್ಲಿಯವರೆಗೆ ಅವನು ಗುಂಡಿಗಳನ್ನು ತೆಗೆರಿ ಅಂತೇಳಿ ಈಗ ತೆಗೆಸಿದ್ದಾನೆ. ಸೊ ಎಲ್ಲೂ ಕೂಡ ಒಂದು ಗುಂಡಿಯನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಈ ಅನಾಮಧೇಯ ವ್ಯಕ್ತಿ ಎಲ್ಲಿದ್ದವನು, ಎಲ್ಲಿಂದ ಅವನು ಬಂದ, ಮತ್ತು ಅವನ ಹಿಂದೆ ಇರುವಂಥವ್ರು ಯಾರು, ಹಣಕಾಸು ಅವನಿಗೆ ಎಲ್ಲಿಂದ ಬಂತು, ಈಗ ಅವನಿಗೆ ಸಪೋರ್ಟನ್ನು ಮಾಡ್ತಾ ಇರುವಂಥವ್ರು ಯಾರು, ಇದ್ರ ಬಗ್ಗೆ ಕೂಡ ಈಚೆಗೆ ಬರಬೇಕಾಗತ್ತೆ, ಸತ್ಯಾಂಶಗಳು ಹೊರಗಡೆ ಬರಬೇಕಾಗತ್ತೆ. ಯಾಕೆಂದರೆ ಒಂದೇ ಕೋನದಲ್ಲಿ ಏನಾದರೂ ತನಿಖೆ ಸಾಗಿದ್ದೇ ಆದರೆ ಸರ್ಕಾರಕ್ಕೂ ಕೂಡ ಅಪವಾದ ಬರುತ್ತೆ. ಹಾಗಾಗಿ ಇವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಮತ್ತು ಬುರುಡೆಯನ್ನು ಅವನು ಎಲ್ಲಿಂದ ತಂದ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಮಾಡಬೇಕಾಗತ್ತೆ. ಅದರ ಹಿಂದೆ ತನಿಖೆಯನ್ನು ಮಾಡಬೇಕಾಗತ್ತೆ. ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಮತ್ತು ಇದರ ಹಿಂದಿರುವಂಥವರ ಹಿನ್ನೆಲೆ ಏನು, ಅವರ ಉದ್ದೇಶ ಏನು, ನಿಜವಾಗ್ಲೂ ಕೂಡ ಕ್ಷೇತ್ರಕ್ಕೆ ಡ್ಯಾಮೇಜ್ ಮಾಡುವಂಥ ಒಂದು ಪ್ರಯತ್ನವನ್ನು ಏನಾದರೂ ಇವರು ಮಾಡಿದಾರಾ ಅಥವಾ ನಿಜವಾಗ್ಲೂ ಕೂಡ ಆ ರೀತಿಯಾದಂಥ ಘಟನೆಗಳು ಅಲ್ಲಿ ಆಗಿದೆಯಾ, ಇದೆಲ್ಲದರ ಬಗ್ಗೆ ಬೆಳಕನ್ನು ಚೆಲ್ಲಬೇಕಾಗತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ಸರ್ಕಾರ ತನಿಖೆಯನ್ನು ಮಾಡಿಸ್ಬೇಕಾಗತ್ತೆ. ಹಾಗಾಗಿ SIT ತನಿಖೆ ಇವತ್ತು ಪರಮೇಶ್ವರ್ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಗುಂಡಿಗಳನ್ನು ಅಗಿಯೋದಕ್ಕೆ ಸ್ಟಾಪನ್ನು ಮಾಡಬಹುದು ಅನ್ನುವಂಥ ಮಾಹಿತಿಗಳಿದೆ. ಸೊ ಆದರೆ ತನಿಖೆ ಮುಂದುವರಿಸಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು, ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ತನಿಖೆಯನ್ನು ಮುಂದುವರಿಸಿ ತದನಂತರ ಸತ್ಯಾಂಶ ಏನಿದೆ, ಇವ್ರು ಮಾಡ್ತಾ ಇರುವಂಥದ್ದು, ಇವ್ರು ಹೇಳ್ತಾ ಇರುವಂಥ ಆರೋಪಗಳು ಸರಿ ಇದೆಯಾ ಅಥವಾ ಈ ಕಡೆ ಒತ್ತಡಗಳು ಏನು ಬಂದಿತ್ತು, ಇಲ್ಲಿ ಆ ಸಾಕ್ಷ್ಯಗಳು ಏನಾದರೂ ಸಿಕ್ಕಿದೆಯಾ, ಇದು ಆ ಒಂದು ಘಟನೆಗೆ ಹೋಲಿಕೆ ಆಗತ್ತಾ, ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ ಪ್ರಭು. ಸೊ ಹಾಗಾಗಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಹೋಗುತ್ತೆ, SIT ಅವರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ, ಎಲ್ಲವನ್ನು ಕೂಡ ಪರಮೇಶ್ವರ್ ಅವರು ಇವತ್ತು ಸದನದಲ್ಲಿ ಉತ್ತರದ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೆ SITಯನ್ನು ಮುಂದುವರಿಸಬೇಕಾಗತ್ತೆ. ಈ ಅನುಮಾನಗಳು, ಪ್ರಶ್ನೆಗಳು ಈಗ ಸಹಜವಾಗಿ ಬಂದಿರೋದ್ರಿಂದ ಆ ಕಡೆ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಆಗ ವಾಸ್ತವಾಂಶ ಮುನ್ನೆಲೆಗೆ ಬರುತ್ತೆ, ಏನಾಗಿದೆ, ಏನಾಗಿಲ್ಲ, ಮತ್ತೆ ಇವರೇನಾದರೂ ಷಡ್ಯಂತ್ರವನ್ನು ಮಾಡಿದ್ರ ಅಥವಾ ನಿಜವಾಗ್ಲೂ ಕೂಡ ಆ ರೀತಿಯಾಗಿ ಘಟನೆಗಳಾಗಿದೆಯಾ, ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಹಾಗಾಗಿ SIT ತನಿಖೆ ಮುಂದುವರಿಸಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.